ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆವ ಲೈಫ್ ಸ್ಟೈಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ, ಇವತ್ತು ಸ್ಯಾರಿ ಕಲೆಕ್ಷನ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ನನ್ನ ಮದುವೆಗೆ ತೊಗೊಂಡಿದ್ದು ಸೀರೆಗಳು ಇದೆ, ಹಾಗೆ ಬೇರೆ ಫಂಕ್ಷನ್ಸ್ ತೊಗೊಂಡಿದ್ದು ಸೀರೆಗಳು ಇದೆ. ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ, ಯಾಕೆ ತಡ, ಸ್ಟಾರ್ಟ್ ಮಾಡೋಣ. ನಾನು ಸ್ವಲ್ಪ ಎಲ್ಲ ಈ ಥರ ಬಾಕ್ಸಲ್ಲೇ ಹಾಕಿಟ್ಬಿಡ್ತೀನಿ, ಯಾಕಂದರೆ ಗಾಳಿಗೇನು ಸ್ವಲ್ಪ ಒಂದೊಂದ್ಸತಿ ಡಲ್ ಆಗಿಬಿಡುತ್ತೆ ಸೀರೆಗಳು ಅಂತ ನಾನು ಈ ಥರ ಬಾಕ್ಸಲ್ಲೇ ಪಂಚೆ ಸುತ್ತಬಿಟ್ಟಿರ್ತೀನಿ. ಈಗ ವಿಡಿಯೋಗೆ ಅಂತ ಎತ್ಕೊಂಬಂದೆ. ಹಾಗೆ ಇದು ನೋಡಿ, ಇದು ಫಸ್ಟ್ ಸೀರೆ. ಇದು ಬಂದು ನಮ್ಮ ರಿಲೇಷನಲ್ಲಿ ಒಬ್ರದ್ದು ಮದುವೆ ಇತ್ತು, ಆಗ ಧಾರೆ ಮುಹೂರ್ತಕ್ಕೆ ಅಂತ ತಗೊಂಡಿದ್ದು ಸೀರೆ ಇದು. ಇಲ್ಲಿ ನೋಡಿ, ಪಲ್ಲುನಲ್ಲಿ ಟೆಂಪಲ್ ಡಿಸೈನ್ ಇದೆ. ಇದೇ ಆ್ಯಕ್ಚುಲಿ ಸೀರೆಗೆ ಮೇನ್ ಹೈಲೈಟ್. ಅಂದರೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಅದು ಸಿಂಗಲ್ ಪಿನ್ ಮಾಡಿದಾಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ನೋಡಿ, ಸೀರೆ ಪೂರ್ತಿ ಈ ರೀತಿ ಬಾಡಿನಲ್ಲಿ ಚೆಕ್ಸ್ ಡಿಸೈನ್ ಇದೆ. ಮತ್ತು ನಾನಿಲ್ಲಿ ಕುಚ್ಚು ಕಾಂಬಿನೇಷನ್ ಹಾಕ್ಸಿದ್ದೀನಿ, ಸೊ ತುಂಬ ಎಲಿಗೆಂಟಾಗಿ ಕಾಣುತ್ತೆ. ನೋಡಿ, ಮೇಲೆ ಸೆರ್ಗಿ ಥರ ಟೆಂಪಲ್ ಡಿಸೈನಲ್ಲಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಧಾರೆ ಮುಹೂರ್ತಕ್ಕೆ ಹೇಳಿ ಮಾಡಿಸಿದಂಥ ಸೀರೆ. ಕಲರ್ ಆಗಿರ್ಬೋದು, ಕಲರ್ ಕಾಂಬಿನೇಷನ್ನು, ಡಿಸೈನು ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ನಾನು ಕುಚ್ಚು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ. ಸೊ ಇದು ಬ್ಲೌಸ್ ಕಲೆಕ್ಷನ್ ನಾನು ನಿಮಗೆ ಸೆಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ, ಯಾಕೆಂದರೆ ಡೀಟೈಲಾಗಿ ಪ್ರತಿಯೊಂದು ಬ್ಲೌಸ್ದು ಡಿಸೈನ್ ನಾನು ನಿಮಗೆ ತೋರಿಸ್ಬೋದು ಆವಾಗ. ಎಸ್, ಇದು ಸೆಕೆಂಡ್ ಸ್ಯಾರಿ. ಇದು ತುಂಬಾ ಫೇವ್ರೆಟ್ ಸ್ಯಾರಿ, ಏಕೆಂದರೆ ಇದು ಎಂಗೇಜ್ಮೆಂಟ್ಗೆ ತಗೊಂಡಿದ್ದಂಥ ಸೀರೆ, ಮತ್ತು ನನ್ನ ಫೇವ್ರೆಟ್ ಕೂಡ. ಇದು ಕಲರ್ ಕಾಂಬಿನೇಷನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ, ಗ್ರ್ಯಾಂಡಾಗಿದೆ. ಸೊ ಹಾಗಾಗಿನೇ ನಾನು ಕುಚ್ಚು ಜಾಸ್ತಿ ಹೆವಿ ಮಾಡಿಸಿಲ್ಲ, ಇದಕ್ಕೆ ಸಿಂಪಲ್ಲಾಗಿ ಇಡ್ಸಿದ್ದೀನಿ. ಒಂದೇ ಕಲರಲ್ಲಿ ಮಾಡಿಸಿದ್ದೀನಿ. ತುಂಬ ರಿಚ್ಚಾಗಿ ಕಾಣುತ್ತೆ ಹಾಕ್ಕೊಂಡ್ರೆ. ಅದು ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಈ ರೀತಿ ಒಂದು ಬುಟ್ಟ ಬಂದಿರೋದಾಗಿರ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಇದು ಥರ್ಡ್ ಸ್ಯಾರಿ. ಇದು ಅಷ್ಟೇ ಸ್ವಲ್ಪ ಚೆಕ್ಸ್ ಸ್ಟೈಲೇನೆ, ಬಟ್ ಇದನ್ನು ಆಚೆ ಮಕ್ಕಳು ಆಡ್ತಾ ಇದ್ದಾರೆ, ಸಾರಿ ಡಿಸ್ಟರ್ಬೆನ್ಸ್ಗೆ. ಇದು ಸಹ ಚೆಕ್ಸ್ ಡಿಸೈನ್ ಇರೋವಂಥದ್ದು, ಬಟ್ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ನಾನು ಒಂದು 5 years ಹಿಂದೆ ಅಮ್ಮ ತಕ್ಕೊಟ್ಟಿದ್ದಂಥ ಸೀರೆ ಇದು. ಸೊ ಇದು ಕಾಂಬಿನೇಷನ್ ಆಗಿ ಕುಚ್ಚು ಹಾಕ್ಸಿರೋದು, ಅವಾಗ ಯೆಲ್ಲೋ ಆ್ಯಂಡ್ ರೆಡ್ ಕಾಂಬಿನೇಷನಲ್ಲಿ ಹಾಕ್ಸಿದ್ದು. ಇಲ್ಲಿ ಕ್ಯಾಮ್ರಾಗೆ ಏನು ಕಾಣ್ತಿದೆ ಆ ಥರ ಕಲರ್ ಇಲ್ಲ, ಎಲ್ಲೋ ಶೇಡ್. ಅದು ತುಂಬ ಚೆನ್ನಾಗಿದೆ, ಎಲ್ಲೋ ಶೇಡು. ಕ್ಯಾಮ್ರಾದಲ್ಲಿ ಆ ಥರ ಇದೆ. ಎಸ್, ಇದು ಫೋರ್ತ್ ಸ್ಯಾರಿ. ಇದು ಅಮ್ಮ ಮನೆ ಗುರುಪ್ರವೇಶಕ್ಕೆ ಅಂತ ತಗೊಂಡಿದ್ದಂಥ ಸೀರೆ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಕ್ರೇಪ್ ಮೈಸೂರು ಸಿಲ್ಕ್ ಇದು. ಸೊ ಸಿಂಗಲ್ ಕಲರು, ಗೋಲ್ಡನ್ ಬಾರ್ಡರ್ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ. ಜಸ್ಟ್ ಒಂದು ಯಾವುದಾದ್ರು ಚೆನ್ನಾಗಿರೋದು ಒಂದು ಗೋಲ್ಡ್ ಲಾಂಗ್ ಹಾರ ಹಾಕ್ಬಿಟ್ರೆ ಸೂಪರಾಗಿ ಕಾಣುತ್ತೆ ಈ ಕಲರ್ಗೆ. ಸೊ ನೋಡಿ, ಸ್ಯಾರಿ ಪೂರ್ತಿ ಬ್ಲೂನೇ ಇರೋದ್ರಿಂದ ಕುಚ್ಚು ಸಹ ಸೇಮ್ ಕಲರ್ನ ಮೇಂಟೈನ್ ಮಾಡಿದೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಇದು ನನ್ನ ನೆಕ್ಸ್ಟ್ ಸ್ಯಾರಿ. ಇದು ಅಷ್ಟೇ ಎಂಗೇಜ್ಮೆಂಟ್ಗೆ ಅಮ್ಮ ಮನೆ ಕಡೆಯಿಂದ ಕೊಟ್ಟಿದ್ದು ಅಂತ ಸ್ಯಾರಿ. ಇದು ಕ್ರೇಪ್ ಮೈಸೂರು ಸಿಲ್ಕ್. ಸೊ ಇದಕ್ಕೆ ನಾನು ಸ್ವಲ್ಪ ಮಣಿ ಹಾಕಿಸಿ ಮಾಡಿದ್ದೀನಿ ಕುಚ್ಚು. ಇದಕ್ಕೆ ನೋಡ್ಬೋದು ನೀವು, ಇಲ್ಲಿ ಕುಚ್ಚು ನೋಡ್ಬೋದು ನೀವು. ಪಿಂಕ್ ಕಲರು ಮತ್ತು ಗ್ರೀನ್ ಕಲರ್ ಎರಡು ಕಾಂಬಿನೇಷನ್ ಮಾಡಿಸಿ ಮಧ್ಯದಲ್ಲಿ ಒಂದೊಂದು ಬೀಡ್ಸ್ನ ಹಾಕ್ಸಿದ್ದೀವಿ. ನನ್ನ ನೆಕ್ಸ್ಟ್ ಸ್ಯಾರಿ. ಇದು ಬಂದು ಬಳೆ ಶಾಸ್ತ್ರಕ್ಕೆ ಅಂತ ತಗೊಂಡಿದ್ದಂಥ ಸೀರೆ. ಇದು ಗ್ರೀನ್ ಕಲರ್ ಬಳೆ ಶಾಸ್ತ್ರಕ್ಕೆ ಚೆನ್ನಾಗಿ ಕಾಣುತ್ತಲ್ವ, ಹಾಗಾಗಿ ತಗೊಂಡಿದ್ದಂಥ ಸೀರೆ ಇದು.
ನೋಡಿ ಸಖತ್ ಹೆವಿ ಇದೆ ಮತ್ತು ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಇದು. ಈ ಕಾಂಬಿನೇಷನ್ ಬಂದು ಪರ್ಪಲ್ ಹಾಗೂ ಗ್ರೀನ್ ಕಾಂಬಿನೇಷನ್ ಇದು. ನೀವಿಲ್ಲಿ ಕುಚ್ಚನ್ನ ನೋಡ್ಬೋದು, ಯಾವ ರೀತಿ ನಾನು ಹಾಫ್ ಆ್ಯಂಡ್ ಹಾಫ್ ಮಾಡಿಸಿ ಲೈಕ್ ಮಧ್ಯದಲ್ಲಿ ಡಬಲ್ ಕಲರ್ ತೊಗೊಂಡು ತಿರ್ಗಾ ಮಣಿ ಹಾಕ್ಸಿದ್ದೀವಿ ಅಂತ. ಸೊ ಇದು ನೆಕ್ಸ್ಟ್ ಸ್ಯಾರಿ ಬಂದು ಇದು ರಿಸೆಪ್ಷನ್ಗೆ ಅಂತ ತಗೊಂಡಿದ್ದಂಥ ಸೀರೆ. ಲೆಹೆಂಗಾ ತೊಗೊಳ್ಳೋಣ ಅಂತ ಆ್ಯಕ್ಚುಲಿ ಅಂದ್ಕೊಂಡಿದ್ದು, ಬಟ್ ಲೆಹೆಂಗಾ ಒಂದ್ಸತಿ ಹಾಕ್ಕೊಂಡು ಆಮೇಲೆ ಹಾಕ್ಕೊಳಕ್ಕಾಗಲ್ಲ. ಲೈಫ್ ಲಾಂಗ್ ಅದು ಮೆಮರಿ ಇರಬೇಕು. ಪ್ರತಿಯೊಂದು ಫಂಕ್ಷನ್ ಹಾಕಿದ್ದು ಡ್ರೆಸ್ಸು ನಮ್ಮ ಹತ್ರನೇ ಇದ್ರೆ ಅದೊಂದು ಮೆಮರಿ ಅಲ್ವಾ, ತಿರ್ಗಾ ಹಾಕ್ಕೊಂಡಾಗ ನಾವು ನೆನೆಸ್ಕೋತೀವಿ. ಸೊ ಹಾಗಾಗಿ ಸ್ಯಾರಿನೇ ಉಟ್ಕೊಳ್ಳೋಣ ಅಂತ ಹೇಳಿ ಈ ಸ್ಯಾರಿನ ಪಿಕ್ ಮಾಡಿದ್ದು. ಅದಾದಮೇಲೆ ಇದು ಯಾವ ಸೀರೆನೂ ನಾನು ತಿರ್ಗಾ ಉಟ್ಟೇ ಇಲ್ಲ ಮದುವೆ ಆದಮೇಲಿಂದ. ಸೊ ಎಲ್ಲ ಹಾಗೇ ಇದೆ, ಡ್ರೈ ಕ್ಲೀನ್ಗೂ ಕೊಡಬೇಕು. ನೀವಿಲ್ಲಿ ನೋಡ್ಬೋದು ಸ್ಯಾರಿ ಬಂದು ಪರ್ಪಲ್ ಬಾರ್ಡರ್ ಇದೆ, ಹಾಗೂ ಇದೊಂಥರ ಡಬಲ್ ಶೇಡ್ ಬ್ಲೂ ಮತ್ತು ಗೋಲ್ಡ್ ಕಲರ್ ಕಾಣುತ್ತೆ. ತುಂಬ ಎಲಿಗೆಂಟಾಗಿ ಕಾಣುತ್ತೆ. ಮತ್ತು ಸೀರೆ ಪೂರ್ತಿ ಇದೇ ರೀತಿ ಎಲಿಫೆಂಟ್ ಇದೆ. ಮತ್ತು ಹಾಗೆ ನೀವು ಇಲ್ಲಿ ನೋಡ್ಬೋದು ಕುಚ್ಚು ನಾನು ಯಾವ ರೀತಿ ಮಾಡಿಸಿದ್ದೀನಿ ಅಂತ. 2 ಬ್ಲೂ ಮತ್ತು ಮಧ್ಯದಲ್ಲಿ ಪರ್ಪಲ್ ಹಾಕ್ಸಿದ್ದೀನಿ. ಏಕೆಂದರೆ ಪಲ್ಲುನಲ್ಲಿ ನಮಗೆ ಪರ್ಪಲ್ ಡಾಮಿನೆನ್ಸ್ ಇರೋದ್ರಿಂದ, ಸೊ ಮತ್ತು ಮಣಿ ಎಲ್ಲ ಕೊಡಿಸಿರೋದ್ರಿಂದ ತುಂಬ ರಿಚಾಗಿ ಕಾಣುತ್ತೆ. ನೆಕ್ಸ್ಟ್ ಸ್ಯಾರಿ ಬಂದು ಇದು ನನ್ನ ತಂಗಿ ರಿಸೆಪ್ಷನ್ಗೆ ಉಟ್ಕೊಂಡಿದ್ಲು. ಸೊ ಇದು ಅಂತೂ ಒಂಥರ ಸೂಪರ್ ಎಲಿಗೆಂಟ್ ಕಲರ್ ಅಂತ ಹೇಳ್ಬೋದು. ಒಂಥರ ಸ್ಯಾಫ್ರನ್ ಕಲರು, ಸಖತ್ ರಿಚಾಗಿ ಕಾಣುತ್ತೆ ಮತ್ತು ತುಂಬ ಡಿಗ್ನಿಫೈಡಾಗಿ ಕಾಣುತ್ತೆ ಈ ಕಲರು. ನೀವು ಕುಚ್ಚು ನೋಡ್ಬೋದು ಇಲ್ಲಿ ಹಾಫ್ ಆ್ಯಂಡ್ ಹಾಫ್ ಮಾಡಿಸಿರೋದು, ಮತ್ತು ಮಧ್ಯದಲ್ಲಿ 2 ಮಣಿ ಕೊಡಿಸಿದ್ದೀನಿ. ಸೊ ದಟ್ ಅದು ತುಂಬ ಎಲಿಗೆಂಟಾಗಿ ಕಾಣುತ್ತೆ ಈ ಕಲರ್ಸ್ಗೆ, ಏಕೆಂದರೆ ಸಿಲ್ವರ್ ಜರಿ ಅಲ್ವಾ. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಯಾರಿ. ಇದನ್ನು ಧಾರೆ ಮುಹೂರ್ತಕ್ಕೆ ಅಂತ ತಗೊಂಡಿದ್ದು. ಇದು ತುಂಬಾ ಮನಸ್ಸಿಗೆ ಹತ್ತಿರವಾದಂಥ ಸೀರೆ. ಸೊ ತುಂಬ ಇದು ದೊಡ್ಡ ಬಾರ್ಡರ್ ಇದೆ. ಎಲ್ಲ ಸೀರೆನೂ ಅಷ್ಟೇ ತುಂಬ ದೊಡ್ಡ ಬಾರ್ಡರ್ ಇರೋದು ಬೇಕಂತಲೇ ತೊಗೊಂಡಿದ್ದಂಥದ್ದು ಮದುವೆಗೆ. ಸೊ ಈ ಸ್ಯಾರಿ ಬಂದು ಡಬಲ್ ಶೇಡಲ್ಲಿ ಕಾಣುತ್ತೆ. ಒಂದು ಕಡೆಯಿಂದ ನೋಡಿದ್ರೆ ರೋಸ್ ಗೋಲ್ಡ್ ಕಾಣುತ್ತೆ, ಇನ್ನೊಂದು ಕಡೆಯಿಂದ ನೋಡಿದ್ರೆ ಲೈಕ್ ಸಿಲ್ವರ್ ಗೋಲ್ಡ್ ಮಿಕ್ಸ್ ಥರ ಕಾಣುತ್ತೆ. ನಾವೇನು ಲೋಟಸ್ ಪ್ರಿಂಟ್ ನೋಡ್ತೀವಿ ಅದು ಪಿಂಕ್ ಕಲರಲ್ಲಿ ಕಾಣುತ್ತೆ. ತುಂಬ ಒಂಥರ ಎಲಿಗೆಂಟ್ ಲುಕ್ ಕೊಡುತ್ತೆ ಸಖತ್ತಾಗಿ. ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಯಾರಿ ಕಲೆಕ್ಷನ್ ಪಾರ್ಟ್ 1. ಪಾರ್ಟ್ 2 ಖಂಡಿತ ಮಾಡ್ತೀನಿ. ಸೊ ಪಾರ್ಟ್ 1ಅಲ್ಲಿ ನಿಮ್ಗೆ ಯಾವ್ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಹಾಗೂ ಇಷ್ಟೊತ್ತು ತನಕ ನೋಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.